ನಮಸ್ತೆ ಸ್ನೇಹಿತರೆ. ನಾನು ಲೈವ್ ಬಂದಿರೋ ಕಾರಣ ಏನಂದರೆ, ನನ್ನ MRK ಟೈಗರ್ ಡಿಜಿಟಲ್ ಮೀಡಿಯಾ ಬಂದು 300ನೇ ವೀಡಿಯೋಸ್ಗಳು ಅಪ್ಲೋಡ್ ಆಯಿತು. 300 ಆದಮೇಲೆ ಇನ್ನೂ ಜಾಸ್ತಿನೇ ಆಗ್ತಾಯಿದೆ. ಬಟ್ ಅವಾಗ ಲೈವ್ ಬರಬೇಕಾಗಿತ್ತು, ಬಂದಿಲ್ಲ ಕಾರಣಾಂತರದಿಂದ. ಸೊ ನಾನು ಲೈವ್ ಬರೋ ಉದ್ದೇಶ ಏನಂತಂದರೆ, ನನ್ನ ಚಾನಲ್ ಯಾರ್ಯಾರು ನೋಡ್ತಾಯಿದ್ದೀರಾ ಅವ್ರಿಗೆಲ್ಲ ನನ್ನ ಹೃತ್ಪೂರ್ವಕ ವಂದನೆಗಳು ಮತ್ತು ನನ್ನ ಮನಪೂರ್ವಕ ವಂದನೆಗಳು. ಇನ್ನೂ ಹೆಚ್ಚೆಚ್ಚು ನೋಡಿ, ಹೆಚ್ಚೆಚ್ಚು ಬೆಳೆಸಿ ಮತ್ತು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಲೈವ್ ಬಂದಿರುವ ಕಾರಣ ಏನಂದರೆ, ನಾನು ಭೀಮಾ ಸಿನಿಮಾ ನೋಡಿದೆ. ಭೀಮಾ ಸಿನಿಮಾ ನೋಡಿದ ಮೇಲೆ ಏನು ಅನ್ನಿಸ್ತಾ ಇದೆ ಅಂದರೆ, ಸಿನಿಮಾ ಹೋದೆ, ಅದು ಸಿನಿಮಾ ಸ್ಟೋರಿ ಬಂದು ಒಂದು ಡ್ರಗ್ಸ್ ಬಗ್ಗೆ ಇದೆ. ಡ್ರಗ್ಸು ಮತ್ತು ಗಾಂಜಾ ಈ ಥರದ ಒಂದು ಟಾಪಿಕ್ ಮೇಲೆ ಸಿನಿಮಾ ಮಾಡಿದ್ದಾರೆ ನಮ್ಮ ಧ್ವನಿ ವಿಜಯ್ ಅವರು. ಅವ್ರಿಗೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದರೆ ನಾನು ಅವರ ಹುಟ್ಟು ಅಭಿಮಾನಿ. ನಾನು ಈ ಬೆಂಗಳೂರಂಥ ಆ ಸಿಟಿಯಲ್ಲಿ ತುಂಬ ಗಾಂಜಾ ಮತ್ತು ಡ್ರಗ್ಸ್ ಮಾಫಿಯಾ ನಡೀತಾ ಇದೆ. ಅದನ್ನು ಯುವಕರು ಬಲಿಯಾಗ್ತಾಯಿದ್ದಾರೆ. ದಯವಿಟ್ಟು ಯುವಕರೇ, ನಿಮಗೆ ಹೇಳ್ತಾ ಇದ್ದೀನಿ, ಅದರಿಂದ ತುಂಬ ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಆಗ್ತದೆ ಮತ್ತು ತುಂಬ ಪ್ರಾಬ್ಲಮ್ಗಳಾಗ್ತದೆ. ದಯವಿಟ್ಟು ಅದನ್ನು ನೀವು ಸೇವಿಸೋಕ್ಕೆ ಹೋಗಬೇಡಿ. ಯಾರ್ಯಾರಂದರೆ, ನನಗೆ ಧ್ವನಿ ವಿಜಯ್ ಸರ್ ಚಿಕ್ಕ ಮಕ್ಕಳದ್ದು ಅಂದರೆ ಒಂದು ಎಪಿಸೋಡ್ಗಳು ನೋಡಿದೆ. ಅದನ್ನು ನಾನು ಒಂದೊಂದು ಕ್ಲಿಪ್ಗಳಲ್ಲಿ ಚಿಕ್ಕ ಮಕ್ಕಳೆಲ್ಲ ಬಲಿಯಾಗ್ತಾಯಿದ್ದಾರೆ. 7th ಸ್ಟ್ಯಾಂಡರ್ಡ್ ಅಂತೆ, 9th ಸ್ಟ್ಯಾಂಡರ್ಡ್ ಅಂತೆ, 10th ಸ್ಟ್ಯಾಂಡರ್ಡ್ ಅಂತೆ. ಈ ಥರ ಚಿಕ್ಕ ಮಕ್ಕಳು ಅದನ್ನು ತಗೊಂಡು ಅಡಾಪ್ಟ್ ಆಗಿದ್ದಾರೆ. ದಯವಿಟ್ಟು ಅದನ್ನು ಆ ಥರ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳು ಇಂದಿನ ಯುವಕರೇ ನಾಳಿನ ದೇಶದ ಪ್ರಜೆಗಳಾಗ್ತಾರೆ ಇಂದಿನ. ಸೊ ಹಂಗಾಗಿ ದಯವಿಟ್ಟು ಆ ಥರದ ಯಾವುದೇ ರೀತಿಯ ಮಾದಕ ವಸ್ತುಗಳನ್ನು ತಗೊಳಕ್ಕೆ ಹೋಗಬೇಡಿ. ಕಾರಣ ಇಷ್ಟೇ, ಅದು ತುಂಬ ನರವಿಗೆಲ್ಲ ತುಂಬ ಡ್ಯಾಮೇಜ್ ಮಾಡಿ ನಿಮ್ಮನ್ನು ಕೊನೆಗೂ ಬಲಿ ತೊಗೊತದೆ. ದಯವಿಟ್ಟು ಅದನ್ನು ಯಾರ್ಯಾರು ತೊಗೊತಾ ಇದ್ದಾರೆ ಅದನ್ನು ನಿಲ್ಲಿಸಿ, ಆಯಿತಾ, ಒಳ್ಳೆ ರೀತಿ ಪ್ರಜೆಗಳಾಗಿ ಬದುಕಿ. ಸೊ ದಯವಿಟ್ಟು ಸರ್, ನೀವು ಒಳ್ಳೆ ಮೂವಿ ಮಾಡಿದ್ದೀರಾ. ನಾನು ಅದನ್ನು ಫಸ್ಟ್ ಹೋಗಿ ಕುಂತಾಗ ಒಂದು 15 ನಿಮಿಷ ಅರ್ಥ ಆಗಲಿಲ್ಲ, ಏನು ಮೂವಿಪ್ಪ ಅಂತ. ಹೋಗ್ತಾ ಗೊತ್ತಾಯಿತು. ಹೊರಗೆ ಬಂದಮೇಲೆ ಗೊತ್ತಾಯಿತು, ಒಂದು ತುಂಬ ಒಳ್ಳೆ ಮೂವಿ ಮಾಡಿದ್ದೀರಾ. ತುಂಬ ಒಳ್ಳೆ ಮೂವಿನ ಒಂದು ಸಬ್ಜೆಕ್ಟ್ ಇಟ್ಟು ಕೊಟ್ಟಿದ್ದೀರಾ. ಬೆಂಗಳೂರಲ್ಲಿ ನಡೀತಾ ಇರೋದ್ರಿಂದ ನಿಜವಾದ ನೈಜ ಘಟನೆಗಳನ್ನು ಮಾಡಿದ್ದೀರಾ. ಹ್ಯಾಟ್ಸ್ ಆಫ್ ನಿಮಗೆ. ನಾನು ನಿಮ್ಮ ಹುಟ್ಟು ಅಭಿಮಾನಿ ರಂಗನಾಥ್ ಕಟ್ಟಿಮನಿ ಅಂತ. ನಿಮಗೊಂದು ಸಲಾಮ್ ಸರ್, ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.